ಇದೆ ಅಂತ ಅಂದ್ಬಿಟ್ಟು ತುಂಬಾನೇ ಬ್ಯೂಟಿಫುಲ್ ಆಗಿದೆ. ನನ್ನ ಫೇವ್ರೇಟ್ ಸ್ಯಾರಿ ಇದು. ಸೊ ಅದನ್ನ ಹಾಕೊಂಡು ಈ ತರ ಒಂದು ಚಿಕ್ಕದ ನೆಕ್ಲೆಸ್ನ ಹಾಕೊಂಡಿದ್ದೀನಿ, ಜೊತೆಗೆ ಹ್ಯಾಂಡ್ ಟಿಕ್ತು ಜುಮ್ಕಿನ ಹಾಕೊಂಡಿದ್ದೀನಿ. ನಮ್ದು ಧಾರವಾಡ ಹೆಚ್ಚಿಗೆ ಮಾತು ಬೇಡ, ಮೊದಲ ತಲೆಗೆ ಕೈತಿ ಹಂಗಂದ್ಯಾಡ, ಇದೀಗ ಹುಚ್ಚು ಇಳಿಸಿದ ಮಗನ ಊರಿಡಿ ಸಾಕ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ ಅಂದರೆ ನನ್ನ ಹೆಸರು ಕಾವ್ಯ. ನಾನು ಮೈಸೂರಿಂದ ಕನ್ನಡ ವ್ಲಾಗ್ಸ್ನ ಮಾಡ್ತಾ ಇದ್ದೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇವತ್ತು ನಾವು ಒಂದು ಬೀಗ್ ರೂಟ್ ಆಯಿತು. ಇಷ್ಟು ದಿನ ನಂದು ಕಸಿನ್ದು ಮದುವೆದು ವ್ಲಾಗ್ಸ್ನ ನೀವು ಕೂಡ ನೋಡಿದ್ದೀರಾ. ಇವತ್ತು ಬೀಗ್ ರೂಟ ಇದೆ, ಅಲ್ಲಿಗೆ ಹೋಗ್ತಾ ಇರೋ ಅಂಥ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ವೇರ್ ಮಾಡಿರೋ ಅಂಥದ್ದು ಬ್ಯೂಟಿಫುಲ್ ಬ್ಲ್ಯಾಕ್ ಕಲರ್ ಸ್ಯಾರಿ ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿದೆ ಸ್ಯಾರಿ ಅಂತೂ. ಇದು ನಂದು ಅಮ್ಮದು ಸ್ಯಾರಿ. ಹಾಗೆ ಇದು ಡಿಸೈನ್ನ ನೋಡ್ಬೋದು. ನಿಮಗೆ ಡಿಸೈನ್ ತೋರಿಸ್ತೀನಿ ನೋಡಿ. ಇಲ್ಲಿ ಸಿಲ್ವರ್ ವರ್ಕಲ್ಲಿ ಮಾಡಿಸಿರೋ ಅಂಥ ಡಿಸೈನು ತುಂಬಾ ಯೂನಿಕ್ ಆಗಿದೆ, ತುಂಬಾ ಚೆನ್ನಾಗಿದೆ. ಹಾಗೆ ಈ ಥರ ಡಿಸೈನ್ಸ್ ಎಲ್ಲ ಈಗೆಲ್ಲೂ ಮಾಡೋದನ್ನು ನಾನಂತೂ ನೋಡಿಲ್ಲ. ಇನ್ನು ಪಲ್ಲು ಡಿಸೈನ್ನ ತೋರಿಸ್ತೀನಿ ನೋಡಿ. ಆದರೆ ಫುಲ್ಲು ನನಗೆ ತೋರ್ಸೋಕೆ ಆಗ್ತಾ ಇಲ್ಲ ವಿಡಿಯೋದಲ್ಲಿ. ಜಸ್ಟ್ ಯಾರೂ ವಿಡಿಯೋ ಮಾಡ್ಕೊಡೋಕ್ಕಿಲ್ಲ, ಹಾಗಾಗಿ ಪಲ್ಲುಗೆ ಡಿಸೈನ್ ಬಂದು ಈ ಥರ ಬಂದಿದೆ. ಸಿಲ್ವರ್ ವರ್ಕಲ್ಲಿದೆ ನೋಡಿ. ಥ್ರೆಡ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಅಂದ್ಬಿಟ್ಟು ತುಂಬಾ ಬ್ಯೂಟಿಫುಲ್ ಆಗಿದೆ. ನನ್ನ ಫೇವ್ರೇಟ್ ಸ್ಯಾರಿ ಇದು. ಸೊ ಅದನ್ನು ಹಾಕೊಂಡು ಈ ಥರ ಒಂದು ಚಿಕ್ಕದ ನೆಕ್ಲೆಸ್ನ ಹಾಕೊಂಡಿದ್ದೀನಿ, ಜೊತೆಗೆ ಹ್ಯಾಂಡ್ ಟಿಕ್ತು ಜುಮ್ಕಿನ ಹಾಕೊಂಡಿದ್ದೀನಿ. ಅದಕ್ಕೆ ಮ್ಯಾಚಿಂಗ್ಗೆ ಅಂತ ಹೇಳಿ ಬ್ಲ್ಯಾಕ್ ಕಲರ್ದು ಬಳೆನೂ ಕೂಡ ಹಾಕೊಂಡಿದ್ದೀನಿ. ಸೊ ಈಗ ನಾವು ಬೀಗ್ ರೂಟಕ್ಕೆ ಹೋಗ್ತಾ ಇದ್ದೀವಿ. ಹೇಗಿರುತ್ತೆ ಇವತ್ತಿನ ವ್ಲಾಗ್ ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಹಾಗೆ ಕನ್ನಡ ಚಾನಲ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ಹಾಗಿದ್ರೆ ಹೊರಡೋಣ. ಹಾಗೆ ನನ್ನ ಮಗಳು ಹಾಯ್ ಹೇಳಬೇಕು ಅಂತಿದ್ಲು. ಪಿಂಚು ಹಾಯ್ ಮಾಡು. ಅವಳು ಕೂಡ ಬ್ಯೂಟಿಫುಲ್ ಆಗಿ ರೆಡಿ ಆಗಿದೆ. ಹಾಗೆ ವೆಲ್ಕಮ್ ಟು ವಿಡಿಯೋ ಯೂಟ್ಯೂಬ್ ಚಾನಲ್. ಇಲ್ಲಿ ನೋಡು, ಎಲ್ಲೋ ನೋಡ್ಕೊಂಡು ಹೇಳಿದ್ರೆ ಯೂಟ್ಯೂಬ್ ಚಾನಲ್. ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ. ನೀವು ಕೂಡ ನಮ್ಮ ಜೊತೆಗೆ ಎಂಜಾಯ್ ಮಾಡಿ. ಹಾಗಿದ್ರೆ ಲೆಟ್ಸ್ ಗೋ. ಓಕೆ. ಆ್ಯಂಡ್ ಊರಿಂದ ಅಮ್ಮ ತಮ್ಮ ಎಲ್ಲರೂ ಬರ್ತಾ ಇದ್ದಾರೆ. ಈಗ ಎಲ್ಲ ಫ್ಯಾಮಿಲಿ ಜೊತೆ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಈಗ ನನ್ನ ಹಸ್ಬೆಂಡ್ ಇರಲಿಲ್ಲ ಮದುವೆಗೆ, ಯಾಕೆಂದರೆ ಅವರು ನಿಮ್ಮೆಲ್ಲರಿಗೂ ಗೊತ್ತು ಅವರು ಆಸ್ಟ್ರೇಲಿಯಾದಲ್ಲಿ ವರ್ಕ್ ಮಾಡ್ತಿರೋದು. ಸೊ ಹಾಗಾಗಿ ಅವ್ರಿಗೆ ರಜಾ ಸಿಗದೆ ಇರೋ ಕಾರಣ ಮದುವೆಗೆ ಬರೋಕ್ಕಾಗಿರಲಿಲ್ಲ. ಈಗ ನಾವಷ್ಟೇ ಹೋಗ್ತಾ ಇದ್ದೀವಿ. ಬನ್ನಿ ಹಾಗಿದ್ರೆ ಹೋಗೋಣ. ಹೇಗಿರುತ್ತೆ ವ್ಲಾಗ್ ಅನ್ನೋದನ್ನೆಲ್ಲ ಕಂಟಿನ್ಯೂ ಮಾಡೋಣ, ಹೇಗಿರುತ್ತೆ ನೋಡೋಣ. ಹಾಗೆ ಎಲ್ಲರೂ ಕೂಡ ಬಂದಿದ್ದರು. ಹೋಗ್ತಾ ಹಾಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿ ಬ್ರಾಹ್ಮಿನ್ಸ್ ಮನೆ ತಿಂಡಿ ಅಂತ ಹೇಳಿ ಬಂದಿದ್ವಿ. ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಟಿಫನ್ ಎಲ್ಲನೂ. ಹಾಗಾಗಿ ಸ್ವಲ್ಪ ಟಿಫನ್ ಎಲ್ಲ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಆಲ್ಮೋಸ್ಟ್ ನಾವು ಒಂದು ಸ್ವಲ್ಪ ಬೇಗನೆ ಹೋಗ್ತಾ ಇದ್ದೀವಿ. ಸ್ವಲ್ಪ ದೂರ ಇದೆ, ಬೆಂಗಳೂರು ಟ್ರಾಫಿಕಲ್ಲಿ ಬೇಗ ಹೋಗೋಕ್ಕಾಗೋದಿಲ್ಲ ಅಂತ ಹೇಳಿ ನಾವು ಒಂದು ಸ್ವಲ್ಪ ಬೇಗನೆ ಹೊರಟಿದ್ದೀವಿ. ಇವತ್ತು ಎಲ್ಲರೂ ಬ್ಲ್ಯಾಕ್ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದೀವಿ. ಎಲ್ಲರೂ ಅಂದರೆ ನಾನಾಗಿರ್ಬೋದು, ನನ್ನ ಸಿಸ್ಟರ್ ಆಗಿರ್ಬೋದು. ನನ್ನ ಮಗಳಿಗೂ ಕೂಡ ಬ್ಲ್ಯಾಕ್ ಕಲರ್ದು ಒಂದು ಡ್ರೆಸ್ ಹಾಕೋಣ ಅಂತ ಅಂದ್ಕೊಂಡೆ. ಬಟ್ ಅವಳಿಗೆ ಯಾಕೋ ಕಂಫರ್ಟೇಬಲ್ ಆಗಿಲ್ಲ. ಅದು ನೆಟ್ ಡ್ರೆಸ್ಸು ಅವಳಿಗೆ ಅಷ್ಟೊಂದು ಇಷ್ಟ ಆಗಲ್ಲ. ಹಾಗಾಗಿ ಲಾಸ್ಟ್ ಮೂಮೆಂಟಲ್ಲಿ ಆ ಡ್ರೆಸ್ನ ಹಾಕೊಳ್ಳೋ ಥರ ಆಯಿತು. ಸ್ಟಾರ್ಟ್ ಈಗ. ನಾಲ್ಕು ಜನ್ಮ ದಿಮಾಕು ನೀನೈತಿ, ನಮ್ದು ಧಾರವಾಡ ಹೆಚ್ಚಿಗೆ ಮಾತು ಬೇಡ, ಮೊದಲ ತಲೆಗೆ ಕೈತಿ ಹಂಗಂದ್ಯಾಡ, ಇದೀಗ ಹುಚ್ಚು ಇಳಿಸಿದ ಮಗನ ಊರಿಡಿ ಸಾಕ, ಹಾಗಲ್ಲೇ ನಲ ನಿನಗ ಒಮ್ಮೆರ ನಗು ಬಿಡಪ್ಪ, ಎಣ್ಣೆಯ ಕಚ್ಚು ಬಿಡಪ್ಪ, ಇಲ್ಲ ತ್ರಾಸಕತಿ ಜೀವಕ ತ್ರಾಸಕತಿ ಯಾಗಾಕತಿ
ತ್ರಾಸು ಯಾಕಾಕತಿ. ಪಾಪ ಬೆಂಗಳೂರು ಟ್ರಾಫಿಕಲ್ಲಿ ಸಿಗಾಕೊಂಡ್ಬಿಟ್ಟು ಆಲ್ರೆಡಿ ಟ್ರಾಫಿಕಲ್ಲೇ 1 hour 1.5 hour ಹೊಂಟೋಗ್ಬಿಡ್ತು ಅಲ್ವಾ. ಏನದು ಅಪಾರ್ಟ್ಮೆಂಟ್ ಏನೋ ಕಟ್ತಾ ಇದ್ದಾರೆ ಹೊಸದಾಗಿ. ಹೆಂಗಿತ್ತು ಚಿನ್ನು ಟ್ರಾಫಿಕ್ ಇವತ್ತು? ಈ ಬಿಸಿಲು, ಈ ಶೆಕೆ, ಈ ಟ್ರಾಫಿಕ್, ಅಪ್ಪಾಡಿ ಟ್ರಾಫಿಕ್ ಅಲ್ಲಿ ಅರ್ಧ ಸುಸ್ತಾಗೋಯ್ತು. ಇನ್ನೊಂದು 8 ಕಿಲೋಮೀಟರ್ ಐತೆ, ಈಗ ಹೋಗಿ ರೀಚ್ ಆಗ್ತೀವಿ. ಬೀಗ್ ರೂಟನು ಬೇಡ, ಈ ಬಿಸಿಲಲ್ಲಿ ಬರೋದು ಬೇಡ ಅನ್ನೋ ಥರ ಆಗೋಗ್ಬಿಡ್ತು. ಬಿಸಿಲಿರುವಾಗ ಎಲ್ಲೂ ಹೋಗೋಕ್ಕೆ ಇಂಟ್ರೆಸ್ಟ್ ಆಗೋದಿಲ್ಲಪ್ಪ, ಸಖತ್ತು ಶೆಕೆ ಬಿಸಿಲು. ಹಾಗೆ ನನ್ನ ಮಗಳು ತುಂಬ ಲಾಂಗ್ ಇದ್ದಿದ್ದರಿಂದ ಹಾಡೆಲ್ಲ ಹೇಳ್ಕೊಂಡು ಹೋಗೋಣ ಮಮ್ಮಿ ಅಂತ ಹೇಳಿದ್ಲು. ಎಲ್ಲರೂ ಕೂಡ ಹಾಡು ಹೇಳ್ಕೊಂಡು ಬರ್ತಾ ಇದ್ವಿ. ನಮ್ಮ ತಂಗಿದು ಪಾಪು ಬೇರೆ 5 months ಬೇಬಿ, ತುಂಬಾ ಹಠ ಮಾಡ್ತಿತ್ತು ಬಿಸಿಲಿರೋ ಕಾರಣ. ಹಾಗೆ ಮದುವೆ ಹೆಣ್ಣು ಬೀಗ್ ರೂಟದ ದಿನ ಹೇಗೆ ರೆಡಿಯಾಗಿದ್ದಾರೆ ಅಂತ ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ನಾವು ಬೇಗನೆ ಬಂದಿದ್ವಿ, ಇನ್ನೂ ಅಷ್ಟೊಂದು ಜನ ಎಲ್ಲ ಬಂದಿರಲಿಲ್ಲ, ಅವಾಗ ತಾನೇ ಬರ್ತಾಯಿದ್ರು, ಸ್ವಲ್ಪ ಬೇಗನೆ ಬಂದ್ವಿ. ಲಾಸ್ಟ್ ಇನ್ನೇನು ನಮ್ಮದು ಫಂಕ್ಷನ್ ಎಲ್ಲ ಆದಮೇಲೆ ಊಟಕ್ಕೆ ಅಂತ ಹೇಳಿ ಕೂತ್ಕೊಂಡಿದ್ವಿ. ಊಟಕ್ಕೆ ತುಂಬ ವೆರೈಟಿ ಮಾಡಿದರು, ತುಂಬಾ ಚೆನ್ನಾಗೂ ಕೂಡ ಮಾಡಿದರು ಅಡುಗೆ ಎಲ್ಲನೂ. ನನಗಂತೂ ತುಂಬಾ ಇಷ್ಟ ಆಯಿತು. ನಾನ್ ವೆಜ್ ಅಂದರೆ ಕೆಲವರಿಗೆ ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗಲ್ಲ. ಬಟ್ ನನಗೆ ಇಷ್ಟ ಆಗುತ್ತೆ. ಎಲ್ಲ ಐಟಮ್ಸು ತುಂಬ ಚೆನ್ನಾಗಿ ಮಾಡಿದರು. ಇಲ್ಲಿ ಕೆಲವೊಂದು ಏನೇನು ಐಟಮ್ಸ್ ಮಾಡಿದರು ಅನ್ನೋದನ್ನು ಒಂದು ವಿಡಿಯೋನ ಮಾಡಿದ್ದೆ. ಫುಲ್ ಎಲ್ಲನೂ ನಾನು ಎಲೆ ತುಂಬ ಹಾಕಿದ್ಮೇಲೆ ವೀಡಿಯೋನ ಮಾಡ್ಕೊಳ್ಳೋದು ಮರ್ತೋಗ್ಬಿಟ್ಟಿದ್ವಿ. ಲಾಸ್ಟಲ್ಲಿ ಇನ್ನೇನು ಐಸ್ ಕ್ರೀಮು ಮತ್ತು ಬೀಡ ಆ ಥರ ಎಲ್ಲ ಇತ್ತು. ತಿಂದು ಲಾಸ್ಟಲ್ಲಿ ಇನ್ನು ನಮ್ಮ ಅತ್ತೆ ಇವ್ರ ಜೊತೆನೂ ಕೂಡ ಒಂದು ವಿಡಿಯೋ ಮಾಡ್ಕೊಂಡ್ವಿ. ಅವ್ರಿಗೂ ಖುಷಿ ಆಯಿತು, ನನ್ನ ಯೂಟ್ಯೂಬಲ್ಲಿ ಬರ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರು. ಹಾಗೆ ನಮಗೆ ರಿಟರ್ನ್ ಗಿಫ್ಟ್ ಅಂತ ಹೇಳ್ಬಿಟ್ಟು ಈ ಜರ್ಮನ್ ಸಿಲ್ವರ್ ಟೈಪಲ್ಲಿ ಈ ಥರ ಒಂದು ಹೂವಿಂದು ಪುಟ್ಟಿ ಕೂಡ ಕೊಟ್ಟಿದ್ರು. ತುಂಬಾ ಕ್ಯೂಟಾಗಿತ್ತು, ನೋಡ್ತಾ ಇರ್ಬೋದು, ಚೆನ್ನಾಗಿದೆ. ಚಿಕ್ಕದಾಗಿ ಈ ದೇವ್ರ ಮುಂದೆ ಹೂ ಎಲ್ಲ ಇಡೋದಕ್ಕೆ ಚೆನ್ನಾಗಿರುತ್ತೆ. ಇದನ್ನು ಒಂದು ರಿಟರ್ನ್ ಗಿಫ್ಟ್ ಅಂತ ಹೇಳಿ ಕೊಟ್ಟಿದ್ರು. ಇನ್ನು ಊಟ ಎಲ್ಲ ಮುಗಿಸಿ ಫಂಕ್ಷನ್ ಎಲ್ಲ ಮುಗ್ದಿತ್ತು. ತುಂಬಾ ಚೆನ್ನಾಗಾಯಿತು ಫಂಕ್ಷನ್ನು. ಎಲ್ಲ ರಿಲೇಟಿವ್ಸು ಬಂದಿರೋರ ಜೊತೆ ಖುಷಿಯಾಗಿ ಎಂಜಾಯ್ ಮಾಡಿದ್ವಿ. ಇನ್ನು ನಾವು ಮನೆಗೆ ಹೊರಡೋ ಅಷ್ಟರಲ್ಲಿ ಮಕ್ಕಳೆಲ್ಲ ಮಲ್ಕೊಬಿಟ್ಟಿದ್ರು. ಇನ್ನು ಭರ್ಜರಿ ಊಟ ಅಂತೂ ಮಾಡಿದ್ಮೇಲೆ ಎಲ್ರಿಗೂ ನಿದ್ದೆ, ಬಿಸಿಲು ಬೇರೆ ಸಿಕ್ಕಾಬಟ್ಟೆ ಇತ್ತು. ನಾವು ಮನೆಗೆ ಹೊರಡೋ ಟೈಮಲ್ಲೂ ಇನ್ನೂ ಕಮ್ಮಿ ಆಗಿರಲಿಲ್ಲ ಬಿಸಿಲು. ಇನ್ನು ನಾವು ಮೈಸೂರಿಗೆ ರೀಚ್ ಆಗೋ ಅಷ್ಟರಲ್ಲಿ ನೈಟ್ ಆಗಿಬಿಡುತ್ತೆ ಅಂತ ಹೇಳಿ ಸ್ವಲ್ಪ ಬೇಗನೆ ಬಿಟ್ಟಿದ್ವಿ. ಮಕ್ಕಳೆಲ್ಲ ಸುಸ್ತಾಗಿ ಮಲ್ಕೊಬಿಟ್ಟಿದ್ದಾರೆ. ಇದೊಂದು ವ್ಲಾಗ್ನ ನೀವೆಲ್ಲರೂ ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಎಂಜಾಯ್ ಮಾಡಿದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಕನ್ನಡ ಚಾನಲ್ಗೆ ಸಪೋರ್ಟ್ ಮಾಡಿ. ಇದೇ ಥರ ನನ್ನ ಹೊಸ ವೀಡಿಯೋಗಳಿಗೆ ನೋಡಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನಾನು ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿಯಾಗಿರಿ ಅಂತ ಹೇಳ್ತಾ ಥ್ಯಾಂಕ್ ಯು. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ.